ಜಾತಿ ಬೆಂಕಿ ತನ್ನನ್ನೇ ತಾನು ಸುಟ್ಟುಕೊಳ್ಳುವಂತೆ ಮಾಡುತ್ತದೆಯೋ ಅಥವಾ ಆ ಬೆಂಕಿಯಿಂದ ಹೊರಬಂದು ತಾನು ನಿಷ್ಕಪಟ ಪಾರದರ್ಶಕತೆಯಿಂದ ಅಹಿಂದ ವರ್ಗಗಳ ನಾಯಕನು ಎನ್ನೋದನ್ನು ಮತ್ತೆ ಮತ್ತೆ ಸಾಬೀತು ಮಾಡ್ತಾರ, ಕಾದು ನೋಡಬೇಕು. ಮಹೇಶ್ ಅವರೇ, ಅತ್ತ ದರಿ ಇತ್ತ ಪುಲಿ. ಒಂದು ಕಡೆ ಮೇಲ್ವರ್ಗದ ಸಚಿವರುಗಳು ಬೇಡ ಅಂತ ವಿರೋಧ ವ್ಯಕ್ತಪಡಿಸಿದರೆ, ಅಹಿಂದ ಸಚಿವರುಗಳು ಇಲ್ಲ ಇದನ್ನು ಮಾಡಿ ಚರ್ಚೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಏನು ಮಾಡ್ತಾರೆ? ಈ ಕಡೆ ಇವ್ರ ವಿರೋಧ ಕಟ್ಕೊಳ್ಳಂಗಿಲ್ಲ, ಈ ಕಡೆ ಇವ್ರ ವಿರೋಧ ಕಟ್ಕೊಳ್ಳಂಗಿಲ್ಲ. ಇಬ್ಬರನ್ನೂ ಒಪ್ಪಿಸಬಹುದಾದಂತಹ ಯಾವ ರೀತಿಯ ಅಸ್ತ್ರಗಳು ಉಳಿದಂಗೆ ಕಾಣ್ತಾ ಇಲ್ಲ. ಯಾಕೆ ಅಂತಂದರೆ ಇದು ಎಲ್ಲರನ್ನೂ ಒಪ್ಪಿಸುವಂಥ ವಿಚಾರ ಅಲ್ಲ. ಸೊ ಸಿದ್ದರಾಮಯ್ಯನವರು ಈಗ ತಾನೇ ಹೆಣೆದಿರುವಂತಹ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳುವ ಚಾನ್ಸಸ್ ಜಾಸ್ತಿ ಇದೆಯಾ? ಒಂದು ಸ್ವಲ್ಪ ರಾಧಾ ಮೇಡಮ್ ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದೆ, ರಾಜಸ್ಥಾನದ ಚುನಾವಣೆಯ ಸಂದರ್ಭದಲ್ಲಿ ಇಂಥ ಅಸ್ತ್ರವನ್ನ ರಾಹುಲ್ ಗಾಂಧಿ ಅವರು ಹೇಗೆ ಬಿಡ್ತಾರೆ ಅಂತ ಹೇಳಿದ್ರೆ, 12 ರಾಜಸ್ಥಾನದ ಚುನಾವಣಾ ರ್ಯಾಲಿಗಳಲ್ಲಿ ಇದೇ ನಮ್ಮ ಸರ್ಕಾರ ರಾಜಸ್ಥಾನದಲ್ಲಿ ಬಂದದ್ದೇ ಆಗಿದ್ರೆ ಮುಂದಿನ ದಿನಗಳಲ್ಲಿ ಈ ಒಂದು ಸಮೀಕ್ಷೆಯನ್ನು ಮಾಡಿಸ್ತೀನಿ, ಜಾತಿ ಸಮೀಕ್ಷೆಯನ್ನು ಮಾಡಿಸ್ತೀನಿ ಅಂತೇಳಿ ರಾಹುಲ್ ಗಾಂಧಿ ಸಾಹೇಬರು ಘೋಷಣೆಯನ್ನು ಮಾಡ್ತಾರೆ. ನಿಮ್ಮ ಜೊತೆ ಡಿಸ್ಕಸ್ಸು ಮಾಡಿದ್ದೀನಿ. ರಾಜಸ್ಥಾನದ ಚುನಾವಣೆಯಲ್ಲಿ ಕಾಂಗ್ರೆಸ್ ಯಾವ ರೀತಿ ಸರ್ವ ಪತನವನ್ನು ಕಾಣ್ತು ಅನ್ನೋದನ್ನು ನಿಮಗೆ ನೆನಪಿಸ್ತೇನೆ, ಒಂದು ಕಡೆ ಇಟ್ಕೊಳ್ಳೋಣ. ದ ಸೆಕೆಂಡ್ ಪಾರ್ಟ್ ಈಸ್, ಇವತ್ತು ಕಾಂಗ್ರೆಸ್ ಈ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಒಂದು ಸರ್ಕಾರದ ವಿರುದ್ಧ ತಂದಂತಹ ಒಂದು ವರದಿಯ ಬಗ್ಗೆ ಇವತ್ತು ಕಟುವಾಗಿ ಟೀಕೆ ಮಾಡಿದಂತಹ ಸಚಿವ ಸಂಪುಟದ ಸದಸ್ಯರು ಯಾರಾದರೂ ಈ ದಕ್ಷಿಣ ಭಾರತದಲ್ಲಿದ್ದರೆ ಅದು ಕರ್ನಾಟಕದ ಗೌರ್ಮೆಂಟಲ್ಲಿ ಅನ್ನೋದು ಜಗಜ್ಜಾಹೀರಾಗಿದೆ. ಉದಾಹರಣೆಗೆ ಇವತ್ತು ಒಂದು ಮಾತು ಹೇಳಿದ್ರು ನನ್ನ ಶಿವಗಂಗಾ ಅವರು, ಏನಂತ, ಏನು ನಮ್ಮ ಸಿದ್ದರಾಮಣ್ಣ ನೇಮಕ ಮಾಡಿದಂಥ ಹಿಂದುಳಿದ ವರ್ಗದ ಆಯೋಗ ರಚನೆ ಮಾಡಿದ್ರಲ್ಲ, ಅದರ ವ್ಯವಸ್ಥಿತ ಭಾಗದ ಸಂಚಿನ ವರದಿ ಇದು ಅಂತ ನಾವೇಳಲಿಲ್ಲ, ಶಿವಗಂಗಾ ಹೇಳಿದ್ರು. ಇದನ್ನು ನಿಮ್ಮ ಮಾಧ್ಯಮದವ್ರು ಕೇಳಿದಾಗ ಇದೇ ಸಿದ್ದರಾಮಯ್ಯ ಸಾಹೇಬ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಶಿವಗಂಗಾ ಸಚಿವ ಸಂಪುಟದ ಸಚಿವನೇನ್ರಿ, ನಡೀರಿ ಅಂತ ಹೇಳಿದ್ರು. ಸಿ ದ ಸೆಕೆಂಡ್ ಒನ್ ಈಸ್, ಇದೇ ಇದ್ರ ಬಗ್ಗೆ ಎಸ್ ಮಲ್ಲಿಕಾರ್ಜುನ್ ಅವರ ತಂದೆ ಆದಂತಹ ಶಾಮನೂರು ಶಿವಶಂಕರಪ್ಪನವರು, ನಿಮಗೆ ತಾಕತ್ತಿದ್ರೆ ಒಕ್ಕಲಿಗರು ಲಿಂಗಾಯತರನ್ನು ಎದುರಾಯ್ಕೊಂಡು ಜಾರಿಗೆ ತಂದ್ರಿ ಅಂತ ಹೇಳಿದ್ದು JDS. ಕಾಂಗ್ರೆಸ್ಸಿನ ಸಚಿವ ಸಂಪುಟದ ಸಚಿವರುಗಳ ಜೊತೆಗೆ ಇವತ್ತು ಎಷ್ಟೋ ಜನ ಸಿಡಿದೇಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾರಣ ಇಷ್ಟೇ, ಯಾವಾಗ ಸಚಿವ ಸಂಪುಟದ ಭಾಗನ ಮಾಧ್ಯಮಗಳು, ನೀವೇನಾದ್ರೂ ಸಚಿವ ಸಂಪುಟದಲ್ಲಿ ಇದ್ರಾ? ನಿಮ್ಗೆ ಯಾಕೆ ಸಿಕ್ತು ವರದಿ? ಇದು ನೀವು ಸಚಿವ ಸಂಪುಟದಲ್ಲಿ ಸಚಿವರಾಗಿದ್ರೆ ಮಾತ್ರ ವರದಿಗೆ ಸಿಕ್ಕಿರುತ್ತೆ. ಹಾಗಾದ್ರೆ ಈ ರಾಜ್ಯದ ಜನರಿಗೆ ಗೊತ್ತಾಗ್ಲಿ, ಮಾಧ್ಯಮಗಳಿಗೆ ಸಿಕ್ತು, ರಾಧಾ ಮೇಡಮ್ ಹತ್ರ ವರದಿನ ತಂದು ಮಡಿಕ ಕೂತಿದ್ದೀರಾ. ಹಾಗಾದ್ರೆ ಈ ವರದಿ ನಿಮ್ದು ಸುಳ್ಳ ಅನ್ನೋದಕ್ಕೆ ಏನು ಅವತ್ತು ಜಯಪ್ರಕಾಶ್ ಹೆಗಡೆ ಇದ್ರು, ಏನು ಅವತ್ತು ಅಧ್ಯಕ್ಷ ಆಗಿ ವರದಿ ಮಂಡಿಸ್ತಿದ್ದಂತ ಇವ್ರು ಕಾಂತರಾಜು ಅವರಿದ್ರು, ಅವ್ರು ತಾಕತ್ತಿದ್ರೆ ಹೇಳಿ. ಕಾಂತರಾಜು ಅವರು ಯಾರು ಅನ್ನೋದು ಇಡೀ ದೇಶಕ್ಕೆ ಗೊತ್ತಿದೆ. ಸಿದ್ದರಾಮಯ್ಯ ಕೃಪಾಪೋಷಿತ ನಾಟಕ ಮಂಡಳಿಯ ಸ್ಟೇಜ್ ಮಾಸ್ಟರ್ ಯಾರು? ಕಾಂತರಾಜು. ಅವರು ಪಕ್ಕದಲ್ಲಿರುವಂಥ ಜಯಪ್ರಕಾಶ್ ಹೆಗಡೆ ಪಾಪ ಒಂದು ಚುನಾವಣೆ ಬಂದು ಅವ್ರ ಬಗ್ಗೆ ಗೌರವಯುತವಾಗಿ ಯಾವತ್ತೂ ಮಾತನಾಡೋದಿಲ್ಲ, ಗೌರವ ಇದೆ, ವೆರಿ ಗುಡ್ ಪರ್ಸನ್ ನಾನು ನೋಡಿದ ಮಟ್ಟಿಗೆ. ಅವರೂ ಸಹ ವಿಧಿ ಇಲ್ಲದ ದೊಂಬರಾಟಕ್ಕೆ ಬಲಿಯಾಗೋದ್ರು. ಆ ಪದಗಳನ್ನ ನೀವು ಬಳಸಂಗಿಲ್ಲ. ಅಲ್ಲ, ವಿಧಿ ಇಲ್ಲದ ದೊಂಬರಾಟ ಅನ್ನೋ ಪದವನ್ನ ತಾವು ಬಳಸಂಗಿಲ್ಲ. ಇದ್ರೆ ದಯವಿಟ್ಟು ಕ್ಷಮೆ ಕೇಳ್ತೀನಿ. ಇವತ್ತು ಜಾತಿ ಗಣತಿ ಅನ್ನೋದು ಏನಿದೆ, ಇವತ್ತು ಎಲ್ಲಾ ಪಕ್ಷಗಳು ಸಹ ನೀವು ಒಂದು ಮಾತು ಹೇಳಿದ್ರಿ ರಾಧಾ ಮೇಡಮ್, ಜಾತಿ ಗಣತಿಯನ್ನ ಮಾಡುವಂತ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇಲ್ಲ, ನರೇಂದ್ರ ಮೋದಿಜಿಯವರು ಏನ್ ಮಾಡ್ತಾವ್ರೆ ಅಂತ. ಇದು ಕೇಂದ್ರ ಸರ್ಕಾರದ ಕನಸಲ್ವೇ, ಕೇಂದ್ರ ಸರ್ಕಾರದ ಕೆಲಸವಲ್ವೇ? ಹಾಗಾದ್ರೆ ನೀವ್ಯಾಕೆ ಜೇನುಗೂಡು ಕೈ ಹೊಡೆಯಕ್ ಹೋದ್ರಿ, ಕಲ್ಲ ಕುಡಿಯಕ್ ಹೋದ್ರಿ? ನಿಮ್ಗೆ ಏನಾದ್ರು ಬೇಕಿತ್ತ ಇದು ಸಿದ್ದರಾಮಯ್ಯ ಸಾಹೇಬ್ರೆ? ಇದು ವ್ಯವಸ್ಥಿತ ಸಂಚು ಅನ್ನೋದನ್ನ ನಾವು ಶಿವಗಂಗಾ ಅವರವರ ಮಾತಿನಲ್ಲಿ ಖಂಡಿತವಾಗ್ಲೂ ಹೇಳ್ಕೊಳ್ಳೇಬೇಕಾಗುತ್ತೆ, ಒಪ್ಕೊಳ್ಳೇಬೇಕಾಗುತ್ತೆ. ಇವತ್ತು ರಾಜ್ಯದ ಜನರಿಗೆ ಆ ರೀತಿ ಏನಾದ್ರು ಆಯ್ತು ಮಹೇಶ್ ಅವರೇ, ಇವತ್ತು ಯಾವ ಸಚಿವರುಗಳು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ, ಅವ್ರು ನಾಳೆ ಒಪ್ಕೊಂಡ್ರು ಅಂದ್ರೆ ಅವರು ಅವಾಗ ನಿಮ್ಮ ಪ್ರಕಾರ ಅವರು ವಿಲನ್ಗಳ? ಒಂದು ಮಾತಾಡ, ಇವತ್ತು ಅವರು ವೀರರು, ಶೂರರು, ಧೀರರು ಅನ್ನೋ ತರದಲ್ಲಿ ನೀವು ಮಾತಾಡ್ತಾ ಇದ್ದೀರಾ. ನಾಳೆ ಸಿದ್ದರಾಮಯ್ಯನವರು ಆಕ್ಚುಯಲ್ ಫ್ಯಾಕ್ಟ್ಸ್ ಫಿಗರ್ಸ್ ಇಟ್ಟು ಹಿಂಗಿದೆ ಕಣ್ರಿ, ಹಿಂಗಾಗಬೇಕು ಅಂತ ಹೇಳಲಾಗಿ, ರಾಹುಲ್ ಗಾಂಧಿ ಅವರು ಕೂಡ ಅವರನ್ನ ಈ ಥರ ಮಾಡೋಣ ಅಂತ ಹೇಳಿ ಏನೋ ಒಂದು ಕಸರತ್ತು ಮಾಡಿ ಎಲ್ಲರನ್ನೂ ಮೆಚ್ಚಿಸಿ
ಮುಂದಕ್ಕೆ ಹೆಜ್ಜೆ ಇಟ್ಟರು ಇವರು ವಿಲನ್ ಆಗ್ತಾರಾ? ನೋಡಿ ಒಂದು ಮಾತು ಹೇಳ್ತೀನಿ, ವಿಲನ್ ಆಗೋದು ಇವರಲ್ಲ, ವಿಲನ್ ಆಗೋದು ಸನ್ಮಾನ್ಯ ಡಿ ಕೆ ಶಿವಕುಮಾರ್. ವಿಲನ್ ಆಗೋದು ಡಿ ಕೆ ಶಿವಕುಮಾರ್ ಒಬ್ಬರೇ ಅಲ್ಲ, ವಿಲನ್ ಆಗೋದು ಯಾರಪ್ಪ ಅಂತ ಹೇಳಿದ್ರೆ ಎಂ ಬಿ ಪಾಟೀಲ್ ವಿಲನ್ ಆಗ್ತಾರೆ, ಎಚ್ ಕೆ ಪಾಟೀಲ್ ವಿಲನ್ ಆಗ್ತಾರೆ, ಶಾಮನೂರ್ ಶಿವಶಂಕರಪ್ಪನವ್ರು ವಿಲನ್ ಆಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಪೆನ್ನು ಪೇಪರ್ ಕೇಳಿರೋದು JDS ನವರಲ್ಲ, CM ಆಗೋದಿಕ್ಕೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು. ಅದರಿಂದ ಸಮುದಾಯ ಕೇಳುತ್ತೆ, ಸ್ವಾಮಿ ನೀವು ಈಗಲೇ ಕೇಳ್ತಾ ಇದ್ದೀರಾ ಎಲ್ರಿ ಪೆನ್ನು ಪೇಪರ್ ಅಂತ ಜನ ರೋಡಲ್ಲಿ ಕೇಳ್ತಾವ್ರೆ ಡಿ ಕೆ ಶಿವಕುಮಾರ್ ಅವರನ್ನ. ಬೆಚ್ಚೋಗಿದ್ದಾರೆ ಡಿ ಕೆ ಶಿವಕುಮಾರ್ ಈಗಾಗ್ಲೇ. ಪಾಪ ಏನ್ ರಾಧಾ ಮೇಡಮ್ ಅವ್ರು ಕನಸ್ಕೊಂಡಿದ್ದಾರೆ ನಾನೇ ಮುಖ್ಯಮಂತ್ರಿ ಅಂತ. ಇವತ್ತು ಕನಸಿಗೆ ನಿಮ್ಮ ಮಾಧ್ಯಮ ಏನಂತ ಏನ್ ನೋಡಿದ್ದೀರಾ? ಏನ್ ನೋಡ್ಬೇಕು? ನೀವ್ ನೋಡಿದ್ದೀರಾ? ಪೇಪರ್ ಚುನಾವಣೆಯಲ್ಲಿ ರಾಮನಗರ ಚುನಾವಣೆಯಲ್ಲಿ ಒಂದೇ ಒಂದು ಬಾರಿ ಪೆನ್ನು ಪೇಪರ್ ಕೊಡಿ ಅಂತ ಹೇಳಿದ ಯಾರು? ಡಿ ಕೆ ಶಿವಕುಮಾರ್. ರಾಜಣ್ಣ ಕಿತ್ಕೊಂಡ್ಬಿಟ್ರು, ಸತೀಶ್ ಜಾರಕಿಹೊಳಿ ಕಿತ್ಕೊಂಡ್ಬಿಟ್ಟವ್ರೆ. ನೋಡಿ ವರ್ಜನ ಸಿಸ್ಟರ್, ನಿಮ್ಗೆ ಪೆನ್ನು ಪೇಪರ್ ಬೇಕಾದ್ರೆ ಜಾರಕಿಹೊಳಿ ಅವರನ್ನ ರಾಜಣ್ಣ ಭೇಟಿ ಮಾಡಿ. ಯಾಕೆ ಅಂತ ಹೇಳಿದ್ರೆ ಅವರು ಸಿದ್ದರಾಮಯ್ಯನವರ ಎಡಬಲ. ನಾವು JDS ಅವರು ಬಿಜೆಪಿ ಎಡಬಲ ಅಲ್ಲ, ಹಿಂದ ಎಡಬಲ. DCM ಅಂತ ಇಲ್ಲ ಅಲ್ಲಿ. ದಯವಿಟ್ಟು ನಿಮ್ಮಲ್ಲಿ ಕ್ಲಿಪ್ ಇದೆ ಹಾಕಿ ಮೇಡಮ್. ಮೇಡಮ್ ಫರ್ಜಾನ ಆಯ್ತು, ಅವ್ರಿಗೆ ಏನ್ ಸ್ವಲ್ಪ ತಿಳಿಸಿ ಹೇಳೋಣ. ಫರ್ಜಾನ ಮೇಡಮ್, ಈಗ ಸಚಿವ ಸಂಪುಟದಲ್ಲಿರುವಂತ ಸದಸ್ಯರುಗಳಲ್ಲಿ ಓಪನ್ ಆಗಿ ಸಿದ್ದರಾಮಯ್ಯನವರಿಗೆ ಧಮಕಿ ಹಾಕಿದ್ದಾರೆ. ಇವ್ರು ಹೇಳಿದ್ದೇನಂದ್ರೆ ಅವ್ರು ಹೇಳಿರೋ ಅವರ ಸಮುದಾಯದ ಜನ ಹೋಗಿದ್ದಾರೆ ಅವರ ಸಮುದಾಯದ ಜನ ನೋಡಿ, ನೀವು ಕುಮಾರಸ್ವಾಮಿ ಅವರಿಗೆ ದೇವೇಗೌಡರಿಗೆಲ್ಲ ಒಂದು ಅವಕಾಶ ಕೊಟ್ರಿ, ನನಗೂ ಪೆನ್ನು ಪೇಪರ್ ಹಿಡಿಯೋದಕ್ಕೆ ಒಂದು ಅವಕಾಶ ಕೊಡಿ ಅಂತ ಕೇಳಲಾಗಿ ಈ ಬಾರಿ ಕಾಂಗ್ರೆಸ್ಗೆ ಅಭೂತಪೂರ್ವವಾದಂಥ ನಂಬರ್ ಸಿಕ್ತು. ಸಿಕ್ಕಾದ ಮೇಲೆ ಈಗ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಯಾಗಿ ನೋಡ್ತೀವಿ ಅಂದ್ಕೊಂಡಿದ್ದಂಥ ಸಮುದಾಯ ಎಲ್ಲಿ ಸ್ವಾಮಿ ಪೇಪರು ಪೆನ್ನು ಕೊಟ್ವಿ ಕಾಣ್ತಾ ಇಲ್ವಲ್ಲ ಅಂತ ಕೇಳ್ತಾ ಇದ್ದಾರೆ ಅಂತ ಅವ್ರು ಹೇಳ್ತಾ ಇರೋದು. ಮೇಡಮ್ ನಿಮ್ ಪ್ರಕಾರ ಹಂಗಲ್ಲ ಮೇಡಮ್, ಅದು ಮಾತಿನ ಅದ್ರ ಮಾತಿನ ಅರ್ಥ ಅಲ್ಲ, ಭಾವಾರ್ಥ ಅರ್ಥ ಮಾಡ್ಕೋಬೇಕು ನೀವು. ಮತ್ತೆ ಅದಕ್ಕೆ ಉತ್ತರ ಕೊಡಿ. ಪೆನ್ ಪೇಪರ್ ಇಟ್ಕೊಂಡು ನೀವು ಅದಕ್ಕೆ ಉತ್ತರ ಕೊಡಿ. ಹೇಳ್ತೀನಿ, ನಿಮ್ಮದೇ ಕಾಂಗ್ರೆಸ್ನ ಸಚಿವರು ವಿರೋಧ ಮಾಡ್ತಾ ಇದಾರಲ್ಲ, ಯಾಕೆ? ಯಾರು ಮಾಡ್ತಾ ಇರೋದು ಮೇಡಮ್ ವಿರೋಧ? ಈಗ ಡಿ ಕೆ ಶಿವಕುಮಾರ್ ಅವರು ವಿರೋಧ ಮಾಡ್ತಾ ಇದ್ದಾರೆ, ಶಾಮನೂರ್ ಶಿವಶಂಕರಪ್ಪನವರು ವಿರೋಧ ಮಾಡ್ತಾ ಇದ್ದಾರೆ, ಚಲರಾಯಸ್ವಾಮಿ ಅವರು ವಿರೋಧ ಮಾಡ್ತಾ ಇದ್ದಾರೆ. ಆಮೇಲೆ ಎಲ್ಲ ಕನ್ಫರ್ಮೇಶನ್ ಹಾಕಿ ಎಲ್ಲ ಕೊಟ್ಮೇಲೆ ಏನ್ ಮಾಡ್ತೀರಾ? ಎಲ್ಲರೂ ಒಬ್ರು ಆದ್ಮೇಲೆ ಏನಿರುತ್ತೆ ವಿರೋಧ? ಏನ್ ಮಾಡ್ತಾ ಇದ್ದಾರೆ? ಸರಿ ಆಯ್ತು, ಈಗ ಫರ್ಜಾನ ಮೇಡಮ್ ನ ಬಿಟ್ಬಿಡೋಣ, ನಾವು ಮುಂದಕ್ಕೆ ಹೋಗೋಣ. ಆಯ್ತು ಹೋಲಿ ಬಿಡಿ ಮಹೇಶ್ ಅವರೇ. ಆಯ್ತಾಯ್ತು ಬಿಡಿ ಮೇಡಮ್, ಒಂದ್ ನಿಮಿಷ ನೀವು ಸುಮ್ಮನೆ ಇರಿ. ಚಂದ್ರಶೇಖರ್ ಸರ್, ಈಗ ನನಗೆ ಅರ್ಥ ಆಗದೆ ಇರೋದು, ಈಗ ಇವತ್ತಿನ ಸಂಪುಟ ಸಭೆ ಫೇಲ್ ಆಗಿದೆ. 24ನೇ ತಾರೀಕು ಒಂದು ನಡೆಯುತ್ತೆ ಅಂತೆ, ಮೇ 2ನೇ ತಾರೀಕು ಒಂದು ನಡೆಯುತ್ತೆ ಅಂತೆ. ಸೊ ಅದರಲ್ಲಿ ಚರ್ಚೆಗಳು ನಡೆಯುತ್ತೆ. ಚರ್ಚೆಗಳು ಆಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನೇ ಆಗಲಿ ಒಂದು ಚರ್ಚೆ ಅಂತೂ ನಡೀಲೇಬೇಕು, ಆ ಚರ್ಚೆಗಳು ಆಗುತ್ತೆ. ಈಗ ಸಿದ್ದರಾಮಯ್ಯನವರು ಏನು ಮಾಡಿದರೂ ಕೂಡ ಅವ್ರಿಗೆ ಸಂಕಷ್ಟನೇ. ಒಂದು ಇದನ್ನು ತಿರಸ್ಕಾರ ಮಾಡಿದರೂ ಸಂಕಷ್ಟ, ಪುರಸ್ಕಾರ ಮಾಡಿದರೂ ಸಂಕಷ್ಟ, ಮುಂದೆ ದೂಡಿದರೂ ಸಂಕಷ್ಟ, ಮುಂದೆ ದೂಡಲಿಲ್ಲ ಅಂದ್ರೂ ಸಂಕಷ್ಟ, ಏನು ಮಾಡಿದರೂ ಒಂದು ಸಂಕಷ್ಟ. ಈ ಸಂಕಷ್ಟದ ಅರಿವಿದ್ದೂ ಕೂಡ ಇಂತಹ ದೊಡ್ಡ ಕೆಲಸಕ್ಕೆ ಕೈ ಹಾಕಬೇಕು ಅಂದರೆ ಶಕ್ತಿ ಬೇಕಲ್ಲ ಸರ್, ಅದಕ್ಕೊಂದು ತಾಕತ್ತು ಬೇಕಲ್ಲ ಸರ್. ಅದನ್ನ ಮುಂದೆ ಬರಬಹುದಾದಂತಹ ರಾಜಕೀಯ ವಿರೋಧದ ಅರಿವಿದ್ದರೂ ಕೂಡ ಯಾವುದನ್ನು ಲೆಕ್ಕಿಸದೆ ಇಂತಹದ್ದೊಂದು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಅಚಲನಾಗಿ ನಿಂತಿರುವಂತ ಸಿದ್ದರಾಮಯ್ಯನವರ ಆ ಇಚ್ಛಾಶಕ್ತಿಯನ್ನ ಏನಂತ ಹೇಳೋಣ? ಯಾವ ನಿರ್ಧಾರ, ಯಾವ ಇಚ್ಛಾಶಕ್ತಿ? ಜಾತಿ ಗಣತಿ ವಿಚಾರದಲ್ಲಿ ಮಾಡವ್ರ ಮಾಡ್ತೀವಿ, ಯಾವತ್ ಮಾಡ್ತೀರಾ ಹೇಳಿ? ಮಾಡ್ತಾರೆ. ಬಹಳ ಜನ, ಒಂದ್ ನಿಮಿಷ ಚಂದ್ರಶೇಖರ್ ಸರ್, ಬಹಳ ಜನ ಅಟೆಂಪ್ಟೇ ಮಾಡಲ್ಲ.
ಇನ್ಕ್ಲೂಡಿಂಗ್ ಕೇಂದ್ರ ಸರ್ಕಾರ. ಒಂದ್ ನಿಮಿಷ ಚಂದ್ರಶೇಖರ್ ಸರ್, ಇನ್ಕ್ಲೂಡಿಂಗ್ ಕೇಂದ್ರ ಸರ್ಕಾರ ಆ ಅಟೆಂಪ್ಟೇ ಮಾಡಕ್ ಹೋಗಲ್ಲ. ಬಿಕಾಸ್ ದೇನೋ ಇಂದಿರಾ ಗಾಂಧಿ ಅವರು ತಾವು ಹೇಳಿದಾಗೆ, ನೆಹರು ಅವರು, ರಾಜೀವ್ ಗಾಂಧಿ ಅವರು ಸೇರಿದಂತೆ ಯಾವ ಯಾವ ಕಾಂಗ್ರೆಸ್ನ ಹಿರಿಯ ನಾಯಕರಿದ್ರು ಯಾರೂ ಕೂಡ ಇದನ್ನು ಮುಟ್ಟಕ್ಕೆ ಹೋಗಿಲ್ಲ. ಬಿಕಾಸ್ ಆಫ್ ಈ ತರ ಪ್ರಬಲ ವರ್ಗಗಳಾಗಿರ್ಬೋದು, ಬೇರೆ ಬೇರೆ ವರ್ಗಗಳ ಒಂದು ವಿರೋಧ ಮತ್ತು ರಾಜಕೀಯ ಸಮೀಕರಣದ ವ್ಯತ್ಯಾಸಕ್ಕೆ ಹೆದರಿ. ಆದರೆ ಸಿದ್ದರಾಮಯ್ಯನವರು ಇಂತಹ ಎಲ್ಲ ವಿರೋಧಗಳ ಮಧ್ಯೆ ಮುಂದಾಗ್ತಾರೆ ಅನ್ನೋದಾದರೆ ಅದಕ್ಕೊಂದು ನಿಜಕ್ಕೂ ಇಚ್ಛಾಶಕ್ತಿ ಬೇಕು ಸರ್. ಆ ದಮ್ಮು ತಾಕತ್ತು ಗಂಡಸ್ತನ ಇದ್ದಿದ್ರೆ ಗಂಡಸ್ತನ ಅಂದ್ರೆ ಏನು ಸರ್? 2017 ಮಾಡ್ಬೇಕಿತ್ತು. ಏನ್ ಮಾಡಿದ್ರು 10 ವರ್ಷ? ವಾಪಸ್ ತಗೊಂಡೆ, ಆಯ್ತು ಸರಿನಾ, ಮುಂದೆ ಬನ್ನಿ. ಪಾಯಿಂಟ್ಸ್ ಮಾತಾಡ್ಬೇಕು, ನೀವು ಪಾಯಿಂಟ್ಸ್ ಮಾತಾಡ್ತಿಲ್ಲ. ದಯಮಾಡಿ ಇದನ್ನ ಜಾತಿ ಗಣತಿಗೆ ನೀವು ಹೋಲಿಕೆ ಮಾಡ್ಬೇಕು. ಜಾತಿ ಗಣತಿ ಎಲ್ಲ ಮಾಡಿರೋದು ಇದು ಏನು ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆ ಮುಂಚೆಯಿಂದನೂ ಆಗ್ತಾ ಬಂತು. ದೇವರಾಜ ಅರಸು ಕಾಲದಲ್ಲೇ ಆಯ್ತು. ವಿರೋಧ ವ್ಯಕ್ತಪಡಿಸ್ತೀರಿ. ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಆಗಿದ್ದರೆ ನಿಮ್ ವಿರೋಧ ಯಾಕೆ? ನಿಮ್ ವಿರೋಧ ಜಾತಿ ಗಣತಿ ಆಗಿದೆ. ವಿರೋಧ ಯಾಕೆ ಅಂದ್ರೆ ವಿರೋಧ ಇದು ಅವೈಜ್ಞಾನಿಕ, ಏನು ಮಾಡಿಲ್ಲ, ಇದು ಡೋಂಗಿ. ಅವ್ರ ಸರ್ಕಾರ ಹೇಳಿದೆ ಡೋಂಗಿ ಇದು. ಇದು ಯಾರೋ ಒಬ್ಬ ವ್ಯಕ್ತಿ ಅಜೆಂಡಾ ಮಾಡೋದಕ್ಕೋಸ್ಕರ ಒಂದು ವರದಿ ಮಾಡಿರ್ತಕ್ಕಂಥದ್ದು. ಯಾವ ಜನನೂ ಮುಟ್ಟಿಲ್ಲ. ದಯಮಾಡಿ ಲಿಂಗಾಯತರು ಮತ್ತು ಇವರು ಒಕ್ಕಲಿಗರ ವಿರೋಧ ಅಲ್ಲ, ಎಲ್ಲ ಬೆಸ್ಟ್ ಸಮುದಾಯ ವಿರೋಧ ಮಾಡ್ತಾ ಇದೆ. ಯಾದವ ಸಮುದಾಯ ಯಾದವ್ರನ್ನ ಗೊಲ್ಲರನ್ನ ಹೊಡೆದು ಬಿಸಾಕಿದಾರಲ್ರಿ, ಅವ್ರನ್ನೊಂದು ಪ್ರವರ್ಗಕ್ಕೆ ಅಂತ ಇವ್ರೊಂದು ಪ್ರವರ್ಗಕ್ಕೆ ಅಂತೆ. ಗೊಲ್ಲ ಸಮುದಾಯ ಕಾಡು ಗೊಲ್ಲರು ಬೇರೆ, ಊರ್ ಗೊಲ್ಲರು ಬೇರೆ. ಆ ಯಾದವ್ರು ತಗೊಂಡೋಗಿ 2N ಇದೆಲ್ಲ ಕೂತಿದ್ದಾರೆ ಈ ರೀತಿ ಅಂತ ಹೇಳಿದ್ರೆ ಇವತ್ತು. ಆಮೇಲೆ ಈಡಿಗ ಸಮುದಾಯ, ಆಮೇಲೆ ಬೆಸ್ಟ್ ಸಮುದಾಯ, ಎಲ್ಲ ಸಮುದಾಯಗಳು, ತಳಮಟ್ಟದ ಸಮುದಾಯಗಳು, ಎಸ್ಟಿಗಳು, ಅದರಲ್ಲಿ ಎಡಬಲ ಅಂತ ಅವ್ರು ಹೊಡೆದಕ್ಕಿದ್ದಂತೆ ಅವ್ರ ಕಣ್ಣಲ್ಲಿ ನೀರಾಗ್ತಾ ಇದ್ದಾರೆ. ಎಡಬಲ ಹೊಡೆದಿಲ್ಲ ಇನ್ನು. ನಿಮಿಷ ನೀವು ಆಗ್ಲಿ ಎಡದಲ್ಲಿ ಇಷ್ಟು ಬಲದಲ್ಲಿ ಇಷ್ಟು ಅಂತ ಎಡ ಬಲ ಅಂತ ಬಂದಿಲ್ಲ. ಅದಕ್ಕೇನೆ ಅವರು ಒಳ ಮೀಸಲಾತಿ ವಿಚಾರದಲ್ಲಿ ಏನೂ ಮಾತಾಡಿಲ್ಲ. ಇದು ಆದಿಜಾಂಬವ ಮತ್ತೆ ಆದಿ ಇದನ್ನ ಶುರು ಮಾಡಿದ್ದೇನೆ ಅದಕ್ಕೋಸ್ಕರವೇ. ಎಸ್ಸಿಗಳಲ್ಲಿ ಹಲವಾರು ಜಾತಿಗಳನ್ನ ನಮೂದಿಸಿದ್ದಾರೆ ಹೊರತು ಇವರು ಲೆಫ್ಟ್ ಇವರು ರೈಟ್ ಅಂತ ವಿಂಗಡಣೆ ಮಾಡಿಲ್ಲ. ಆದಿಜಾಂಬವ ಮತ್ತೆ ಇದು ಯಾವ್ದಕ್ಕೆ ಬರೋದು? ನೀವು ಅಸಂಪ್ಷನ್ ಅದು ಲೆಫ್ಟ್ ರೈಟ್ ಅಂತ ಇರ್ಲಿ, ಮುಂದಕ್ಕೆ ಹೋಗಿ. ಸರಿ ಆಯ್ತು. ನಾನು ಹೇಳ್ತಿರೋದು ಏನಂತ ಹೇಳಿದ್ರೆ ನಮ್ಮ ವಿರೋಧ ಇರ್ತಕ್ಕಂಥದ್ದು ಇದು ಅವೈಜ್ಞಾನಿಕ. ಹಾಗಾಗಿ ನಾವು ಸೈಂಟಿಫಿಕ್ ಆಗಿ ಒಂದು ಸರಿಯಾಗಿ ಮಾಡಿ ಒಂದು ಪಕ್ಷದ ಅಜೆಂಡಕ್ಕೆ ಒಬ್ಬ ವ್ಯಕ್ತಿಯ ಅಜೆಂಡಕ್ಕೆ ಇದನ್ನ ಮಾಡಬೇಡಿ ಅಂತೇಳಿ ವ್ಯಕ್ತಿ ಅಜೆಂಡಾ ಏನಂತ ಹೇಳಿ. ಅದನ್ನ ಇದು ಹಾವು ಈಗ ಮಾಡ್ತಾರಲ್ಲ ಡಿ ಕೆ ಶಿವಕುಮಾರ್ನ ಮುಳುಗಿಸೋದಕ್ಕೋಸ್ಕರ ಬಿಟ್ಟಿಲ್ಲ. ಇಷ್ಟು ವರ್ಷ 10 ವರ್ಷ ಬೇಕಿತ್ತ? ಹಂಗಲ್ಲ ಚಂದ್ರಶೇಖರ್ ಸರ್. ಈಗ ಈ ಇಡೀ ಕಸರತ್ತು ಸಿದ್ದರಾಮಯ್ಯನವರ ಕುರ್ಚಿ ಉಳಿಸಿಕೊಳ್ಳೋಕೆ, ಇಡೀ ಕಸರತ್ತು ಸಿದ್ದರಾಮಯ್ಯನವರು ಅಹಿಂದ ವರ್ಗದ ಧೀಮಂತ ನಾಯಕನು ಅಲ್ಲಲ್ಲ ತಮ್ಮನ್ನ ತಾವು ಬಿಂಬಿಸ್ಕೊಳ್ಳೋಕೆ ಅಂತ ತಾವು ಹೇಳ್ತಿದ್ರಿ. ಕರೆಕ್ಟ್. ಶಿವಕುಮಾರ್ ಅವರಿಗೆ ರಿಸರ್ವೇಶನ್ ಯಾಕೆ ಕೊಟ್ರು? ಎಲ್ಲಿಂದ ಕಿತ್ಕೊಟ್ರು? ಇದರಿಂದ ಹಿಂದುಳಿದ ವರ್ಗದಿಂದ ಓಬಿಸಿಯಿಂದ ಕಿತ್ಕೊಟ್ರು. ಸರಿ ಆಯ್ತು. ಅವ್ರಿಗೆ ಹೆಂಗ್ ತೊಂದ್ರೆ ಇದು? ಇದನ್ನ ಹೇಳ್ತಿದ್ರಲ್ಲ, ಯಾವಾಗ ತಗೊಂಬಂದು ಇವ್ರಿಗೆ ಕುರ್ಚಿಗೆ ಸಂಕಟ ಬರುತ್ತೆ ಆ ಸಂದರ್ಭದಲ್ಲಿ ಇಡೀ ಸಮುದಾಯಗಳು ನಿಮ್ಗೆ ಎಗನೆಸ್ಟ್ ಆಗ್ಬಿಡ್ತದೆ. ನೀವು ಒಂದು ಸಮುದಾಯ ಹಿಂದೆ ಹೋದ್ರೆ ಅಂತೇಳಿ ಅವ್ರಿಗೆ ಹಾಕೊಂಡು ಎದುರಿಸ್ಕೊಂಡು ಕೂತ್ಕೊಳ್ಳೋದು. ಮತ್ತೆ ಇಲ್ಲಿ ಯಾವುದು ಸರಿ ಇಲ್ಲ, ಇಲ್ಲಿ ತುಂಬಾ ಇನ್ಸ್ಟೇಬಲ್ ಆಗಿದೆ, ಇಂಥ ಸಂದರ್ಭದಲ್ಲಿ ಬೇರೆ ಕುರ್ಚಿ ವರ್ಗಾವಣೆ ಆದ್ರೆ ಸರ್ಕಾರವೇ ಬಿದ್ದೋಗ್ಬೋದು ಅಂತೇಳಿ ಹೈಕಮಾಂಡ್ಗೆ ಒಂದು ಇದಕ್ಕೆ ಅವ್ರಿಗೊಂದು ಭಯ ಹುಟ್ಟಿಸೋದು, ಎಲ್ಲರಿಗೂ ಭಯ ಹುಡ್ಸ್ಕೊಂಡು ಮ್ಯಾನೇಜ್ ಮಾಡೋದು. ಮತ್ತೆ ಇವತ್ತು ನೀವು ಬರ್ದಿಟ್ಕೊಂಡ್ಬಿಡಿ ಚಾಲೆಂಜ್ ಮಾಡ್ತೀರಿ. ಇದೇನ ಮತ್ತೆ ಇದಾಗೋದ್ರೆ ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲೂ ಏನಾಗುತ್ತೆ ಅಂತ ಹೇಳಿದ್ರಿ. ಈ 4-5 ಕ್ಯಾಬಿನೆಟ್ ಹಿಂಗೆ ತಳ್ತಾರೆ, ವಿಷಯ ಡೈವರ್ಟ್ ಆಗಿರುತ್ತೆ, ಮರ್ತೋಗಿರುತ್ತೆ. ಇನ್ನೊಂದು ವರ್ಷಕ್ಕೆ ಏನಾದ್ರು ಶಿವಕುಮಾರ್ ಗಲಾಟೆ ಮಾಡಕ್ಕೆ ಶುರು ಮಾಡಿದ್ರೆ ಮತ್ತೆ ಬರ್ತಾರೆ. ಮ್ಯಾಕ್ಸಿಮಮ್ ಏನಾಗ್ಬೋದು ಗೊತ್ತಾ ರಾಧಾ? ಮ್ಯಾಕ್ಸಿಮಮ್ ಏನಾಗ್ಬೋದು ಗೊತ್ತಾ? ಒಂದು ಹಿರಿಯ ಸಚಿವರ ಇದ್ರೊಳಗಡೆಗೆ ಒಂದು ಉಪಸಮಿತಿ ಮಾಡ್ತಾರೆ ಕ್ಯಾಬಿನೆಟ್ದು, ಆಯ್ತಾ? ಆ ಕ್ಯಾಬಿನೆಟ್ ಉಪಸಮಿತಿ ಎಲ್ಲವನ್ನು ಸ್ಟಡಿ ಮಾಡಿ ಹೇಳುತ್ತೆ ಅಂತ ಹೇಳ್ತಾರೆ. ಹೋಯ್ತು, ಮುಗಿದಾಯ್ತಾರೆ. ಯಾಕೆ ಅಂತ ಹೇಳಿದ್ರೆ ಇದು ಯಾವ ಕಾರಣಕ್ಕೂ ಒಪ್ಪಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಬಿಡ್ತೀನಿ, ಸೈಂಟಿಫಿಕ್ ಎಕ್ಸಾಂಪಲ್. ಬರೀ ಲಿಂಗಾಯತ ಸಮುದಾಯದ ಒಂದು ಹೇಳ್ತೀನಿ. 1984 ವೆಂಕಟಸ್ವಾಮಿ ಆಯೋಗ ಬಂತಲ್ಲ, ಆವತ್ತು ಒಟ್ಟು ಲಿಂಗಾಯತರ ಜನಸಂಖ್ಯೆ ಹೇಳಿದ್ದದು 61.72 ಲಕ್ಷ.
ಯಾವಾಗ 84ರಲ್ಲಿ 88ರಲ್ಲಿ ಚಿನ್ನಪ್ಪರೆಡ್ಡಿ ಆಯೋಗ ಬಂದಾಗ ಅದು ಹೇಳಿದ್ದು 67.02 ಲಕ್ಷ. ಆಗ ಒಪ್ಕೊಂಡಿದ್ರ ನೀವು? ನಿಮಿಷ ತಡೀರಿ, Correct. ನಾನು ಹೇಳ್ತಾ ಇರೋದು Correct. ಮಾತಾಡೋದು ದಟ್ ಈಸ್ ಆಲ್ಸೋ ಒನ್ ಪಾಯಿಂಟ್. ನೀವು ಈಗ ಹೇಳ್ತಾ ಇರುವಂತಹ ಆಯೋಗಗಳ ವರದಿಗಳು ಏನಿದೆ ಅದನ್ನೂ ಆಗ್ಲೂ ಒಪ್ಕೊಂಡಿಲ್ಲ. ಯಾರು ಒಪ್ಪಿಲ್ಲ? ಹೌದು, ಯಾರು ಒಪ್ಪಿಲ್ಲ? ಒಪ್ಪಿಲ್ಲ. ಬಿಜೆಪಿ ಯಾವತ್ತೂ ಪರವಾಗಿ ಒಪ್ಪಿಲ್ಲ. ಇರ್ತಕ್ಕಂಥದ್ದು. ಈಗ ಯಾರು ವಿರೋಧವನ್ನ ವ್ಯಕ್ತಪಡಿಸಿ ಮೇಲ್ಜಾತಿಗಳನ್ನು ಪಕ್ಷಗಳನ್ನು ಇಲ್ಲ, ಒಟ್ಟಿಗೆ ಇಲ್ಲ, ಸೇರಿಸ್ಕೊಬೇಡಿ ಇಲ್ಲ, ನೀವು. ಇಲ್ಲ, ಇಲ್ಲ, ಇಲ್ಲ. ಯಾರು ಈಗೇನು? ಯಾವ ಚಂದ ಈಗ ನೀವು ಹೇಳ್ತಿರೋದೇನು? ತುಂಬಾ divert ಮಾಡ್ತಾ No, no, I'm not Divert diverting. ಇಲ್ಲ, ಬಿಟ್ಬಿಡಿ ನಂಗೆ ಅದನ್ನ. ಇರೋದು fact ಅದು. ಯಾವುದಕ್ಕೆ ಯಾಕೆ ಇದು ಅವೈಜ್ಞಾನಿಕ ಅಂತ ಹೇಳ್ತಾ ಇದ್ದೀನಿ ನಾನು ಅದನ್ನ. ನೀವು ನೆಕ್ಸ್ಟ್ ಕ್ವಶನ್ ಕೇಳಿ We'll come back. ಆಯ್ತಲ್ಲ? We'll come back, sir. We'll come back. Correct, 1988 ಅಲ್ಲಿ ಅಂದ್ರೆ ಕೇವಲ 4 ಆಯ್ತು, ವರ್ಷ we'll come ಆದ್ಮೇಲೆ back. ಆಯೋಗ ಕೊಟ್ಟಿದಂತಹ ವರದಿ ಒಳಗಡೆ ಚಿನ್ನಪ್ಪರೆಡ್ಡಿ ಆಯೋಗ ಕೊಟ್ಟಿದ್ದ ವರದಿಲಿ 67.02 ಅಂದ್ರೆ 4 ವಿಲ್ ಕಮ್ ಬ್ಯಾಕ್ ಸರ್, ವಿಲ್ ಕಮ್ ಬ್ಯಾಕ್. ನಾನೊಂದು ಬ್ರೇಕ್ ತಗೊಂಡು ಮತ್ತೆ ನಿಮಗೆ ಅವಕಾಶ ಕೊಡ್ತೀನಿ. ಬಟ್ ನೀವು ಹೇಳ್ತಾ ಇರೋದು ಕರೆಕ್ಟ್. ಈಗ ನೀವು ವೆಂಕಟಸ್ವಾಮಿ ಆಯೋಗ, ಚಿನ್ನಪ್ಪರೆಡ್ಡಿ ಆಯೋಗ, ಕೂದೂರು ನಾರಾಯಣ ರಾಯ್ ಆಯೋಗ, ಈ ಥರ ಭಾಳಷ್ಟು ಆಯೋಗಗಳಿವೆ. ಮುನ್ರಾಜ್ ಅವರ ಆಯೋಗ, ದ್ವಾರಕಾನಾಥ್ ಅವರ ಆಯೋಗ, ಶಂಕರಪ್ಪ ಅವರ ಆಯೋಗ, ಈಗ ಕಾಂತರಾಜ್ ಅವರ ಆಯೋಗ. ಈ ಎಲ್ಲ ಆಯೋಗಗಳು ಕೊಟ್ಟಂತಹ ಸಂಖ್ಯೆಯನ್ನು ಕಾಲಕ್ಕೂ ವಿರೋಧವನ್ನು ವ್ಯಕ್ತಪಡಿಸಿಕೊಂಡು ಬರಲಾಯಿತೆ ಹೊರತು ಯಾವುದನ್ನು ಮನಸ್ಸಿನಿಂದ ಒಪ್ಪಿಕೊಂಡು ಸರಿಯಾಗಿದೆ ಅಂತ ಹೇಳಿದ ಇತಿಹಾಸ ಇಲ್ಲ. ತಮಗೆ ಬೇಕಾದಾಗ ಚೆನ್ನಪ್ಪರೆಡ್ಡಿ, ವೆಂಕಟಸ್ವಾಮಿ, ಚೆನ್ನಪ್ಪರೆಡ್ಡಿ ಮತ್ತು ಬೇಕಾದಂಗೆ ಬಳಸ್ಕೊಳ್ಳೋಕೆ ಮಾತ್ರ ಹೊರತು ಅವರು ಕೊಟ್ಟಂತಹ ಯಾವ ವರದಿಗಳನ್ನು ಒಪ್ಪಿಕೊಂಡಿಲ್ಲ. ಅದು ಸತ್ಯ.